ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ನಡುವೆನೇ ಫೋನ್ ಕದ್ದಾಲಿಕೆ ಕಳವಳ ಶುರುವಾಗ್ಬಿಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಸಚಿವ ಕೆಎನ್ ರಾಜಣ್ಣ ಚರ್ಚೆ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಆರೋಪ ದೊಡ್ಡ ಮಟ್ಟದ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. ಅದರ ಮಧ್ಯೆನೇ ಫೋನ್ ಕದ್ದಾಲಿಕೆ ಕಳವಳ ಸರ್ಕಾರಕ್ಕೆ, ಅದರಲ್ಲೂ ಕೆಲ ಸಚಿವರಿಗೆ ಢವಢವ ಶುರುವಾಗಿದೆ. ಈ ವಿಚಾರವಾಗಿ ಸಿದ್ದರಾಮಯ್ಯ ಜೊತೆ ಕೆಎನ್ ರಾಜಣ್ಣ ಚರ್ಚೆ ಮಾಡಿದ್ದಾರೆ. ಫೋನ್ ಕದ್ದಾಲಿಕೆ ಬಗ್ಗೆ ಕೆಎನ್ ರಾಜಣ್ಣ ಆತಂಕ ಹೊರಹಾಕಿದ್ದಾರೆ. ಪ್ರಕರಣದ ಕುರಿತು ಮತ್ತಷ್ಟು ಮಾಹಿತಿ ಕೊಟ್ಟಿದ್ದಾರೆ ಸಚಿವ. ತಮ್ಮ ಬಳಿ ಇರುವ ಸಾಕ್ಷ್ಯಾಧಾರಗಳ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಅಂದರೆ ಟ್ರ್ಯಾಪ್ ಮಾಡಲಿಕ್ಕೆ ಬಂದಂಥವ್ರು ಯಾರು, ಏನು ತಂಡ ಅಂತ ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡೋಣ ಅಂತ ಸಚಿವ ರಾಜಣ್ಣಗೆ ಅಭಯ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನೋಡಿ, ಫೋನ್ ಕದ್ದಾಲಿಕೆ ಅನ್ನೋದು ಈಗ ಆರಂಭ ಆಗಿದ್ದಲ್ಲ. ಕುಮಾರಸ್ವಾಮಿ ಅವರ ಸರ್ಕಾರದ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಆರೋಪಗಳು ಕೇಳಿಬಂದಿತ್ತು, ತನಿಖೆಗಳು ಕೂಡ ನಡೆದಿತ್ತು. ಅಲ್ಲಿ ಫೋನ್ ಕದ್ದಾಲಿಕೆ ಆಗುತ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿತ್ತು. ಈಗ ಮತ್ತೆ ಆ ಆತಂಕ ಶುರುವಾಗ್ಬಿಟ್ಟಿದೆ. ಅಶೋಕ್ ಅವರು ಕೂಡ ಆರೋಪವನ್ನು ಮಾಡಿದ್ರಲ್ವಾ, ಅಂದರೆ ಕೆಲ ಸಚಿವರುಗಳದ್ದು ಕೂಡ ಫೋನ್ ಟ್ಯಾಪಿಂಗ್ ಆಗುತ್ತಾ ಇದೆ ಆರೋಪ ಈಗ ಕೇಳಿ ಬರ್ತಾ ಇದೆ. ಸಚಿವ ಕೆಎನ್ ರಾಜಣ್ಣ ಕೂಡ ಮುಖ್ಯಮಂತ್ರಿಗಳ ಹತ್ತಿರ ಬಂದು ಮಾಹಿತಿನ ಕೊಟ್ಟಿದ್ದಾರೆ. ಕದ್ದಾಲಿಕೆ ಆಗುತ್ತಾ ಇದೆ, ನನ್ನ ಫೋನ್ ಕೂಡ ಟ್ಯಾಪ್ ಮಾಡಿದ್ದಾರೆ. ಜೊತೆಗೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನಾಗಿದೆ, ಜೊತೆಗೆ ಯಾವ ರೀತಿಯ ಪ್ರಯತ್ನಗಳು ನಡೆದಿದ್ದಾವೆ, ಸಾಕ್ಷಿಗಳ ಬಗ್ಗೆ ಮುಖ್ಯಮಂತ್ರಿಗಳ ಮುಂದೆ ಈ ವಿಚಾರವನ್ನು ಹೇಳಿದ್ದಾರೆ. ಗುರುವಾರದ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಣ ಅಂತ ರಾಜಣ್ಣಗೆ ಮುಖ್ಯಮಂತ್ರಿಗಳು ಹೇಳಿ ಕಳಿಸಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಯಾಕೆಂದರೆ ರಾಜಣ್ಣ ಈಗ ದೂರು ಕೊಡೋಕೆ ಮುಂದಾಗ್ತಾ ಇಲ್ಲ, ವಿಳಂಬ ಮಾಡ್ತಾ ಇದ್ದಾರೆ. ಅವರ ಪುತ್ರ ರಾಜೇಂದ್ರ ಕೂಡ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿ ತಮ್ಮ ಬಳಿ ಇರುವಂಥ ಸಾಕ್ಷ್ಯಗಳನ್ನು ಮುಖ್ಯಮಂತ್ರಿಗಳ ಮುಂದೆ ವಿವರವಾಗಿ ಹೇಳಿದ್ದಾರೆ, ಘಟನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿನೇ ಸರ್ಕಾರಕ್ಕೂ ಕೂಡ ಇದು ಡ್ಯಾಮೇಜ್ ತರ್ತಾ ಇದೆ. ಹೈಕಮಾಂಡ್ ಕೂಡ ಮಧ್ಯಪ್ರವೇಶವನ್ನು ಮಾಡಿ ರಾಜಣ್ಣ ಅವರ ನಡೆಗೆ, ಅವರ ಆರೋಪಕ್ಕೆ ಗರಂ ಆಗಿದೆ. ಖರ್ಗೆ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರಲ್ವಾ, ಯಾಕೆ ಈ ವಿಚಾರ ಸೂಕ್ಷ್ಮವಾಗಿ ಬಗೆಹರಿಸ್ಕೊಳ್ಬೋದಾಗಿತ್ತು ಅಂಥೇಳಿ. ಹಾಗಾಗಿನೇ ಈಗ ಸರ್ಕಾರಕ್ಕೆ ಮತ್ತಷ್ಟು ರೀತಿಯಾದಂತಹ ಗಂಡಾಂತರಗಳು ಎದುರಾಗ್ತಾ ಇದೆ. ಹನಿ ಟ್ರ್ಯಾಪ್ದೇ ಇನ್ನೂ ಬಗೆಹರಿದಿಲ್ಲ, ಅದರದ್ದೇ ಈಗ ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಅದರ ಜೊತೆಗೆ ಫೋನ್ ಟ್ಯಾಪಿಂಗ್ ಸದ್ದು ಮಾಡ್ತಾ ಇದೆ, ಸದ್ದಿಲ್ಲದೆ ಕದ್ದಾಲಿಕೆ ಆಗುತ್ತಾ ಇದೆ. ಫೋನ್ ಟ್ಯಾಪಿಂಗ್ ಅಂದರೆ ಏನು ಅಂದರೆ, ನಮ್ಮ ನಂಬರ್ ಅಥವಾ ಮೊಬೈಲ್ ನಂಬರ್ನ ಟ್ಯಾಪ್ ಮಾಡಿ ಯಾರೋ ಅನಾಮಧೇಯರು ಆ ಒಂದು ಫೋನ್ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುವುದು. ಅಂದರೆ ಪ್ರಭಾವಿಗಳು ಅವರ ನಂಬರ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಅವರ ಚಲನವಲನಗಳು, ಯಾರ ಜೊತೆಗೆ ಮಾತಾಡ್ತಾರೆ, ಇದೆಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ. ಹಾಗಾಗಿನೇ ಇದು ಕಳವಳವನ್ನು ತರ್ತಾ ಇದೆ. ಕೆಲವು ಸಚಿವರಿಗೂ ಕೂಡ ಢವಢವ ಶುರುವಾಗಿದೆ ಈಗ.